ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವೆಲ್ಲರೂ ಪ್ರಕೃತಿಯನ್ನು ತುಂಬ ಪ್ರೀತಿಸ್ತೇವೆ. ಎಲ್ಲಿ ನೋಡಿದ್ರು ಸ್ಥಳವನ್ನು ಜನರು ಬಿಡುವುದಿಲ್ಲ. ಮರ ಕಡಿಯುವುದು, ಬಿಲ್ಡಿಂಗ್ ಮಾಡುವುದು ಇದುವೇ ಮಾಡ್ತಾ ಇರ್ತಾರೆ. ಅದಕ್ಕೆ ನೋಡಿ ಪ್ರಕೃತಿ ವಿಕೋಪ ಎಲ್ಲ ಆಗೋದು. ಪ್ರಕೃತಿಯ ರುದ್ರ ನರ್ತನಕ್ಕೆ ಪ್ರಾಣ ಹಾನಿ ಆಗೋದು. ವಸತಿ, ಮರಗಳು, ವಿದ್ಯುತ್ ಕಂಬಗಳು ಎಲ್ಲವೂ ಕೂಡ ತರೆಗಿಳಿದು ಎಲ್ಲ ಸರ್ವನಾಶ ಆಗ್ತದೆ. ಇದು ರೈನಿಂಗ್ ಸೀಸನ್ ಅಲ್ಲ, ಇನ್ನೂ ಬರ್ಬೇಕು ಅಷ್ಟೇ. ಆದ್ರೆ ವಾಯುಭಾರ ಕುಸಿತ ನಮ್ಮೆಲ್ಲರಿಗೂ ಪಾಠ ಕಲಿಸ್ತದೆ. ಜನರು ಅರ್ಥ ಮಾಡಿಕೊಳ್ಬೇಕಷ್ಟೇ. ಇದು ನಮ್ಮ ಮನೆಯ ಸುತ್ತಮುತ್ತಲಿನ ವ್ಯೂಸ್. ಸೊ ಬೆಳಿಗ್ಗೆ ಚಿನ್ನು ವಿಡಿಯೋ ಮಾಡಿದ್ಲು. ನಮ್ಮ ಮನೆಯಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ. ಎಂತಿ ಮಾಡಬೇಕು ಅಂತದ್ದು ಏನಿಲ್ಲ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಗಾದೆ ಇದೆ ಅಲ್ವಾ, ಹಾಗೆ ನಮ್ಮ ಮನೆಯಲ್ಲಿ ಪ್ರೀತಿಯಿಂದ ಗಂಡ ನೋಡಿ ಬೆಳಿಗ್ಗೆನ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಬೆಳಗಿನ ಉಪಹಾರಕ್ಕೆ ಉದ್ದಿನ ವಡೆ ಮಾಡ್ತಿದ್ದೇನೆ. ಇದು ಕಲ್ಲಲ್ಲಿ ಅರ್ಧದ್ದು, ಆಗ ಶೂಟಿಂಗ್ ಮಾಡಲಿಕ್ಕೆ ಮರ್ತೋಯ್ತು. ಆಗ ಹೀಗೆ ಮಾಡ್ತಿದ್ದೇನೆ. ಈಗ ನೋಡಿ, ಮಸಾಗ ಮಿಕ್ಸ್ ಮಾಡಿದೆಲ್ಲ ತೋರಿಸಿದಲ್ಲ, ನೋಡಿ ಅದು ಕಾಯ್ತಾ ಉಂಟಿದ್ದು ವಡೆ. ಉದ್ದಿನ ವಡೆ ಒಳ್ಳೆ ಗರಿ ಗರಿಯಾಗಿ ಬಂಗಾರದಂತ ಬಣ್ಣ ಉಂಟು ನೋಡಿ, ಒಳ್ಳೆ ಕಾದಿದೆ. ಇದು ತೆಗಿತಾ ಇದ್ದೇನೆ ನೋಡಿ. ಉದ್ದಿನ ವಡೆ ಬಿಡ್ಬೇಕಾದ್ರೆ ಸ್ವಲ್ಪ ಕೈಗೆ ನೀರು ಹಾಕ್ಬೇಕು ನೋಡಿ. ನೀರು ಹಾಕಿದ್ರಿ ಆಮೇಲೆ ಚಂದ ಉಂಡೆ ಮಾಡಿಕೊಂಡು ಮಧ್ಯೆ ಒಂದು ಹೀಗೆ ಹೊಟ್ಟೆ ಮಾಡ್ಕೊಂಡು ಹೀಗೆ ಬಿಟ್ಟರೆ ಅದು ಜಾರ್ತದೆ. ಯಾವಾಗಲೂ ಕೈಗೆ ನೀರು ಹಾಕಿಕೊಂಡೆ ಹಿಟ್ಟನ್ನು ಮಿಕ್ಸ್ ಮಾಡಬೇಕು, ಇಲ್ಲಂತಂದರೆ ಕೈಗೆ ಅಂಟೋದೆ, ಅದು ಜಾರೋದಿಲ್ಲ. ಹೀಗೆ ರೌಂಡ್ ಮಾಡಿ ಇಲ್ಲಿ ಹೋಲ್ ಮಾಡಬೇಕು. ಹೀಗೆ ಹೋಲ್ ಮಾಡಿ ಹೀಗೆ ಬಿಡಬೇಕು. ಇನ್ನೊಳ್ಳೆ ರೋಸ್ಟ್ ಆಗಿದೆಲ್ಲ, ಒಳ್ಳೆ ಹಾಟಲ್ಲಿ ಮಾಡಿದಾರಲ್ಲ, ಸೂಪರ್ ಉಂಟಲ್ಲ. ನೆಕ್ಸ್ಟ್ ಈಗ ಅಮ್ಮ ಬಂದಿಲ್ಲಿ ಜಾಯಿನ್ ಆಗ್ತಾರೆ. ಸ್ವಲ್ಪ ಹೇಳುದು ಲೇಟ್ ಆಯ್ತು, ಅದಕ್ಕಾಗಿ ಮಮ್ಮಿ ಈಗ ಬ್ರಷ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಮಮ್ಮಿ ಹಾಗೆ ಇವತ್ತು ಬೆಳಿಗ್ಗೆ ನಾನು ವಡೆ ಮಾಡಿದೆ, ಉದ್ದಿನ ವಡೆ. ಸೂಪರ್ ಆಗಿದೆ. ನಾವು ನೋಡಿ ಇವತ್ತು ಸಂಡೆ ಅಲ್ಲ, ಹಾಗೆ ಉದ್ದಿನ ವಡೆ ಮಾಡಿದ್ದೇವೆ. ಶನಿವಾರ ಸಂಡೆ ಅಲ್ಲ, ಸಾರಿ ತಪ್ಪಿತ್ತು, ನಮಗೆ ಇವತ್ತು ರಜೆ ಇತ್ತು. ಹಾಗೆ ಶನಿವಾರ. ನಿಮ್ಮದೇನೋ ಸ್ಪೆಷಲ್ ಉಂಟ ಮನೆಯಲ್ಲಿ? ನಮಗೆ ಸಹ ಒಂದು ಕಮೆಂಟ್ ಎಲ್ಲ ಹಾಕಿ. ನೀವು ಬೆಳಗ್ಗೆ ಎಂತ ತಿಂಡಿ ಮಾಡಿದಿರಂತ ಕಮೆಂಟ್ ಅಲ್ಲಿ ಹಾಕಿ. ನಮ್ಮ ಇನ್ನೊಂದು ಮೆಂಬರ್ ಜಾಯ್ನ್ ಆದ್ರು ನೋಡಿ. ಎಂತ ಓಟ್ ಕೇಳಿದ್ರು ನೀವು? ಒಳ್ಳೆ ಉಂಟಾ? ಹೇಗುಂಟು? ಗರಿ ಗರಿಯಾಗಿ ಒಳ್ಳೆ ಸೂಪರ್ ಉಂಟಲ್ಲ. ಚಿನ್ನು ಹೇಗುಂಟು ಚಿನ್ನು? ಹಾ, ನಾನು ಮಾಡಿದಲ್ಲ, ಹಾಗೆ ಹೊಗಳಬೇಕಲ್ಲ. 3 ಲೋಟದ ಅಡಿಗೆ ಚಾ. ಇದು ನೋಡಿ ನೋಡಿ, ಇಷ್ಟು ದೊಡ್ಡ ಗ್ಲಾಸ್ ಅಲ್ಲಿ ಚಾ ಕುಡಿಯುದು ಯಾರು? ನೀವೇ. ಮತ್ತೆ ಯಾರು? ಅದು ನಮಗೆ ಅಭ್ಯಾಸ ಮುಂಚೆ ಸಣ್ಣದಿರೋಗಲಿ ಹಾಗೆ. ನೋಡಿ ಮಮ್ಮಿ ಬಂದು ಚಾ ಕುಡಿಲಿಕ್ಕೆ. ಈಗ You can ask some flowers. I said for us. ಹಾಗೆಲ್ಲ ಮಳೆ ಬರ್ತದಲ್ಲ, ಅದಕ್ಕೋಸ್ಕರ ಒಳ್ಳೆ ಗರಿ ಗರಿ ಆಗಿದ್ದು. ಮಳೆಗೆ ಯಾವ ಒಂದು ಈ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಖುಷಿ ಆಗೋದು ಮನೆಯಲ್ಲಿ. ಹೌದೌದು. ಹಾಗೆ ಚಾ ಕುಡಿಯುದು. ನಾನು ಬೆಳಿಗ್ಗೆ ಲೇಟ್ ಆಗಿ ಹೇಳುದಲ್ಲ, ಹಾಗೆ ನಮ್ಗೆ ಲೇಟ್ ಆಯ್ತಲ್ಲ. ಒಂದೆಲ್ಲ ಚಿನ್ನು ಲೇಖ ಮಾಡೋಣ ಅನ್ನೋದು ನನಗೆ ಗೊತ್ತೇ ಇಲ್ಲ. ಯಾರು ರಾತ್ರಿ ಉದ್ದೆಲ್ಲ ನೆನೆ ಹಾಕಿ TRP ಹಾಕಿದ್ ನಾನು ಹೆಸರಳಿಗೆ. ಹೌದಾನೆ? ಯಾವಾಗ ಇದೆ? ನಾ ಎಲ್ಲಿದ್ದೆ? ತಿನ್ಲಿಕ್ಕೆ ಆಸೆ ಇದೆ ನಮ್ಮ ಬಳಿ. ಮತ್ತೆ ಡ್ಯಾಡಿ ಮಾಡಿದ ಒಳ್ಳೇದಾಗ್ತದೆ ಅದು ಗೆಲ್ತಾರೆ ಮಾಡ್ಲಿಕ್ಕೆ ಹಿಡಿದ ಹೊಡಂತೆ ಅಲ್ಲ, ಕಲ್ಲಲ್ಲಿ. You can have some flowers. ತಿಂತೀನಿ. ನೋಡುವ ಹೇಗೆ ಅವ್ರು ಮಾಡಿ ಒಳ್ಳೇದಾಗ್ತದೆ, ಸೂಪರ್ ಆಗ್ತದೆ. ನನ್ನ ಬ್ರೇಕ್ಫಾಸ್ಟ್ ಆದ್ಮೇಲೆ ಸಿಗ್ತಾನೆ ಆಯ್ತಾ. ಅಕ್ಕದಂಗೆ ಇಬ್ರು, ಒಬ್ಳಲ್ಲಿ ಬೆಡ್ಡಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇದ್ದಾಳೆ, ಮೊಬೈಲ್ ಹಿಡ್ಕೊಂಡು. ಆಧಾರ್ ಕಾರ್ಡ್ ಎಂತ ಮಾಡುದು? ಆಧಾರ್ ಕಾರ್ಡ್ ಶಾಲೆಗೆ. ಆಧಾರ್ ಕಾರ್ಡ್ ಎಲ್ಲ ತೋರಿಸ್ಬಿಡಿ. ಆಧಾರ್ ಕಾರ್ಡ್ ಶಾಲೆ ತಗೊಂಡು ಹೋಗ್ಲಿಕ್ಕೆ ಉಂಟಾ? ಶಾಲೆ ತಗೊಂಡು ಹೋಗ್ಲಿಕ್ಕೆ ಉಂಟಾ? ಯಾಕೆ? ಅದು ಬೇಕಂತ ಶಾಲೆಯಲ್ಲಿ.
ಒರಿಜಿನಲ್ ಬೇಡ, ಜೆರಾಕ್ಸ್ ಕೊಟ್ಟರೆ ಆಯ್ತು. ಜೆರಾಕ್ಸ್ ಇಲ್ಲ, ಜೆರಾಕ್ಸ್ ತೆಗಿಬೇಕು. ಜೆರಾಕ್ಸ್ ಹೇಳ್ಬೇಕಿತ್ತು ಅಂತ ತೆಗಿಲಿಕ್ಕೆ. ನೋಡಿ ಫ್ರೆಂಡ್ಸ್, ಅಮ್ಮನವರು ಅಲ್ಲಿ ಎಡಿಟ್ ಮಾಡ್ತಾಳೆ, ಇವಳು ಇಲ್ಲಿ ಹಸಿವಾಗ್ತಂತ ಮ್ಯಾಗಿ ಮಾಡ್ತಿದ್ದಾಳೆ. ಅದು ಮಮ್ಮಿ ನನಗೆ ಪಿಜ್ಜಾ ಆರ್ಡರ್ ಬರ್ತೇನೆ ಅಂತ ಹೇಳಿದ್ರು, ಅದು ಲೇಟ್ ಆಗ್ತದೆ. ವಾಪಸ್ ಫೀಸ್ ಅದನ್ಲಿಕ್ಕೆ ಉಂಟಂತೆ, ಮತ್ತೆ ಮಧ್ಯಾಹ್ನ ಊಟ ಇಲ್ಲಂತೆ. ನೋಡಿ 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 ಇವಳು ಮ್ಯಾಗಿ ನೋಡಿ. ಚಮಗಾಕು ಮ್ಯಾಗಿ ಬೇಕಾ? ಒಂದೇ ಇರೋದಾ? ಅವರ ಅಕ್ಕ ಮೇಲೆ ನೋಡಿ ನಮ್ಮ ತೊಳಿ ಕೊಡ್ಬೇಕು, ಅವಳು ಎಡಿಟ್ ಅಲ್ಲಿ ಇದ್ರು, ಅದಕ್ಕೆ ನಾನು ಒಬ್ಳೆ. ಅಲ್ಲಿ ಅವರು ರೂಮ್ ಲಾಕ್ ಹಾಕಿಕೊಂಡು ಎಡಿಟ್ ಮಾಡ್ತಿದ್ದಾರಲ್ಲ, ಹಾಗೆ ನಾವು ಇಬ್ರು ಇಲ್ಲಿ ಹೊರಗಿದ್ದೇವೆ. ನನಗಿಲ್ಲ, ನೀ ಎಂತ ಮಾರೈತಿ, ಡ್ಯಾಡಿ ಕೊಡ್ಲಿಕ್ಕಿಲ್ಲ. ಪಿಜ್ಜಾ ಮತ್ತೆ ಬರೋದಲ್ಲ, ಈಗ ಹಸಿ ಆಗ್ತಲ್ಲ ತಿನ್ನುವ. ನಿಂಗೆ ಮನೆಗಿದ್ರೆ ಜಾಸ್ತಿ ಹಸಿ ಹೋಗುದಲ್ಲ. ಕಲ್ಲು ತಿನ್ಬೇಕಲ್ಲಿ. ಹೌದಾ? ಇಲ್ಲ, ಅದಕ್ಕೆ ತಗೊಂಡೋಗ್ಬೇಕು ಇಲ್ಲಿಂದ. ಇಲ್ಲಿ ಉಂಟಲ್ಲ ತುಂಬಾ ಸಾಮಾನೆಲ್ಲ, ಸ್ವೀಟ್ ಬಿಸ್ಕೆಟ್ ಅದು ಇದು ಅಂತ ತಗೊಂಡೋಗ. ಬೇಡ ಬೇಡ, ಮೊನ್ನೆ ಅಮ್ಮ ಆಯ್ತು ಒಂದು 4 ಬಾಳೆಹಣ್ಣು ತಗೊಂಡೋಗ್ಬೇಕು. ಅದು 1 ನಿಮಿಷ ಕುಳ್ಕೊಂಡು ನುಂಗಿ ಹೋಗ್ತದೆ. ಮತ್ತೆ ಯಾವ್ದು ತಗೊಂಡು ನಿಂಗೆ ಮೊನ್ನೆ ಅಮ್ಮ ಬಾಳೆಹಣ್ಣು ಹಾಕಿ ಹೋಗೋದು. ಬೇಡ ಬೇಡ, ನಾಳೆ ಬಾಳೆಹಣ್ಣು ತರ್ತಾರೆ, 2 ಕಿಲೋ ಬಾಳೆಹಣ್ಣು ತರ್ತಾರೆ 1 ವಾರಕ್ಕೆ. ಇನ್ನು ಡೈಲಿ 4 ಬಾಳೆಹಣ್ಣು ತಗೊಂಡೋಗು ಶಾಲೆಗೆ. ಕೆಮಿಕಲ್ ಈ ಸರ್ತಿ ಮಾತ್ರ ಅಮ್ಮ ತೆಗೆದು ಹೊಟ್ಟದ್ದು. ಎಷ್ಟು 2 ವರ್ಷ ಆಯ್ತಲ್ಲ ತಿನ್ನೋದೆ, 2 ವರ್ಷ ಆಯ್ತು ತಿನ್ನೋದೆ. ಇನ್ನು ಸ್ಟಾಪ್ ವಾಪಸ್. ಈಗ ಅಮ್ಮ ಹೇಳ್ತಾರೆ ಇನ್ನು ತಿನ್ಲಿಕ್ಕಿಲ್ಲ ಮ್ಯಾಗಿ ಅಂತ. ಓಕೆ 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 ಓಕೆ. ನೋಡಿ ಗೈಸ್, ನೋಡಿ ನಾವಿಲ್ಲಿ ಎಡಿಟ್ ಅಲ್ಲಿ ಇದ್ದೇವೆ. ಇವಳು ಆ ಡೋರ್ ಅನ್ನು ನಾನು ಹಾಕಿದ್ದೆ, ಬರೋದು ಬೇಡ ಅಂತ. ಡೋರ್ ಅಲ್ಲಿ ಒಳಗಿಂದ ಡೋರ್ ಓಪನ್ ಮಾಡಿ ಮ್ಯಾಗಿ ಮಾಡಿಕೊಂಡು ಶೋ ಆಫ್ ಮಾಡ್ತಾ ಇದ್ದಾರೆ. ನೋಡಿ, ಆಚೆ ಈಚೆ ತಿಂತಾ ಇದ್ದಾರೆ ನೋಡಿ. ನೋಡಿ ಅವಳದ್ದು ಇದು ನೋಡಿ. ಒಮ್ಮೆ ಆ ಕಡೆಯಿಂದ ಹೋಗ್ತಾಳೆ, ಈ ಕಡೆಯಿಂದ ಹೋಗ್ತಾಳೆ. ನಮಗೆ ಇಲ್ಲಿ ಆಸೆ ಹುಟ್ಟಿಸುದು. ಇದು ತಂದೆ ಮಗಳ ಕಾರ್ಬಾರ. ಡ್ಯಾಡಿ ತಿಂದ್ರ? ಡ್ಯಾಡಿ ಮತ್ತೆ ಮಗಳು ಸೇರಿ ಒಳಗೆ ಬಾಗಿಲು ಹಾಕಿಕೊಂಡು ಮ್ಯಾಗಿ ಮಾಡಿ ತಿಂತಾ ಇದ್ದಾರೆ. ಬಾಗಿಲು ಹಾಕ್ಲಿಕ್ಕೆ ನಾನು ಬಾಗಿಲು ಹಾಕಿದ್ದು ನಾನು ಹೊರಗಿಂದ ಲಾಕ್ ಹಾಕುದು. ಯಾಕೆ ನಂಗೆ ವಾಯ್ಸ್ ಓವರ್ ಉಂಟಲ್ಲ, ಇಲ್ಲಿ ಒಳ್ಳೆ ಗಡಿ 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 ಬರ್ತಾಳೆ ಕ್ಯಾಮರಾ ಹಿಡ್ಕೊಂಡು. ನೋಡಿ ಮ್ಯಾಗಿ ಆಯ್ತಾ? ಮ್ಯಾಗಿ ಆಯ್ತು, ಖಾಲಿ ಆಯ್ತು. ನೋಡಿ ನಾನು ಹೇಗೆ ಪಾಲಿಶ್ ಮಾಡಿ ಅನ್ನ ಆಗಿದೆ. ಅದೆಲ್ಲ ಸ್ವಲ್ಪ ಒಮ್ಮೆ ಪಾಪ ಬಜೆಟ್ ಫ್ರೆಂಡ್ಲಿ ಹೇಳ್ಬೇಕು ನಾವು. ಈಗಲೇ ಕೊಟ್ಟಿ ಅದು ಬರೋವಾಗ 1 ಗಂಟೆ ಆಗ್ತದೆ, ಅಲ್ಲಿಂದ ಬರ್ಬೇಡ. ಅದು ಮ್ಯಾಗಿ ಅದಕ್ಕೆಲ್ಲ ನಿಮ್ಗೆ ಆರ್ಡರ್ ಕೊಡ್ಲಿಕ್ಕೆ ಹೇಳಿದ್ ನಾನು. ಎಲ್ಲಿಂದ ಬರೋದು ಚಿನ್ನದು? ಇಲ್ಲಿ 1000 ಅಂಗಡಿ ಉಂಟು. KFC ಅಂತ ನಮ್ಮ ಇಲ್ಲಿದೆ, ಚಿಕನ್ ಸಿಗುದಿಲ್ಲ, ಪಿಜ್ಜಾ ಸಿಗುದಿಲ್ಲ. ಅಲ್ಲಿ ಇನ್ನೊಂದುಂಟು ಅಂತ ಮತ್ತೆ ಪಿಜ್ಜಾ ಹಟ್ ಇಷ್ಟೆಲ್ಲ ಉಂಟು. ನಮ್ಮ ಇಲ್ಲ ಉಂಟು 1 ಕಿಲೋಮೀಟರ್ಗೆ ಹತ್ತಿರ ಉಂಟು. ಇಲ್ಲಿ ನಮ್ಮ ಎಂತ ಬೇಕು 5 ಶಾಪ್ ಉಂಟು ಪಿಜ್ಜಾ. ನೀ ನಂಗೆ ಕೊಡದಿದ್ರು ಬೇಜಾರಲ್ಲ, ಆ ಮಗುವಿಗೆ ಕೊಟ್ಟಿಯ? ನನ್ನ ಮಗುವಿಗೆ ಮ್ಯಾಗಿ. ನೋಡಿ ಅಮ್ಮ ಬೆಕ್ಕನ್ನು ಪ್ರೀತಿಯೇ ಮಾಡುದಿಲ್ಲ, ನೋಡಿದ್ರ? ಈಗ ಅವಳು ಗೊತ್ತಾಯ್ತಲ್ಲ ನೋಡಿ, ಅದಕ್ಕೆ ಬೈ ಅಂತೆ. ಈಗ ಒಂದು ಫೋನ್ ಮಾಡಿ ಇದು ನಮ್ಮ ಕುಟುಂಬದವರು ಬೇಗ ಮಾಡಿ ಕೊಡ್ಲಿಕ್ಕೆ. ನನ್ನ ಕಂಟೆಂಟ್ ಇದು, ನನ್ನ ಬೆಕ್ಕನ್ನು ಪ್ರೀತಿ ಮಾಡುದಿಲ್ಲ. ನನ್ನ ಬೆಕ್ಕಿಗೆ ಎಷ್ಟು ಬೈತಾಳೆ ನೋಡಿ, ಎಷ್ಟು ಜೋರ್ ಮಾಡ್ತಾಳೆ. ಬಿಟ್ಟು ಬರ್ತೇನೆ, ನಂಗೆ ಅಂತ ಕೊಡ್ತೀರಾ ಹೇಳಿ? ನಾನು ಹೋಗಿ ತಿನ್ಬೇಕಲ್ಲ, ನಾನೇ ಕುತ್ಕೊಂಡು ತಿನ್ಬೇಕು, ಅದಕ್ಕಾದ್ರೆ ನೀವೇ ಆಗ್ತೀರಿ. ನೋಡಿ 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 ಯಾವ ರೀತಿ ಕಂಟೆಂಟ್ ಇದೆ ಕೊಡುವ ಹೇಳೋದು. ನನ್ನ ಬೆಕ್ಕನ್ನು ಇನ್ಸಲ್ಟ್ ಮಾಡುತ್ತಿದೆ ಚಿನ್ನು. ಪಾಪ, ಅಯ್ಯೋ ಆಯ್ತು ನಿಂಗೆ ಕೊಡು ಆಯ್ತಾ? ಹೌದು, ಮೂಕ ಪ್ರಾಣಿ ಅಲ್ಲ ಪಾಪ. ನೋಡಿ ನೋಡಿ ಅಕ್ಕನಿಗೆ
ಅಮ್ಮಗೆ ಬನ್ನಿ ಅದು ನಿಯತ್ತಿನ ತೋರಿಸೋದನ್ನು ಪಾಪ ಗೊತ್ತುಂಟಾ, ನಿಯತ್ತು ಪಾಪ ಗೊತ್ತಾಯ್ತು. ಎರಡೊತ್ತು ಊಟ ಹಾಕಿದ್ರೆ ಒಳ್ಳೆ ಯಾರದು ನೋಡು ನೋಡಿ, ಯಾರದು ನೋಡು ನೋಡಿ, ಯಾರು ನೋಡೋದು ತೋರಿಸು ಅದನ್ನು ಅಮಾಯಕ ಪ್ರಾಣಿ ಆಗಿದ್ದಾರೆ. ಅವಳು ಎಂತ ಗೊತ್ತುಂಟಾ, ಅಮಾಯಕಡು ನಿಯತ್ತಿನಲ್ಲಿ ಪಾಪ. ನಿಯತ್ತಿನ ನಾಯ ನಮ್ಮ ಚಿನ್ನು ಜೋರಿದ್ದಾಳೆ ಗೊತ್ತಾಯ್ತಾ. ಚಿನ್ನು ಜೋರ್ ಇರ್ಬೇಕು ಈ ದುನಿಯಾದಲ್ಲಿ. ದುನಿಯಾದಲ್ಲಿ ಇವಳು ಪಾಪ, ಇವಳು ತುಂಬಾ ಪಾಪ. ಇವಳು ತಂಗಿ ಬೈದ್ರು ಆಯ್ತಾ, ಮುಗೀತಾ ಸುಳ್ಳು ಹೇಳುದು? ಇಲ್ಲ ಉಂಟಾ? ತಂಗಿ ಹೊಡಿತಾಳೆ ಅವಳಿಗೆ. ಬೈಯುದಿಲ್ಲ, ಹೊಡೆದಾಟ ಆಡುದಿಲ್ಲ, ಅವರು ಬೈಯುದು. ತಂಗಿ ಬೈದ್ರು ಉಂಟಲ್ಲ, ಇವಳು ಹುಟ್ಟಿವಾದ ಇವಳು ಅಕ್ಕ, ಎರಡನೇ ತಾಯಿ. ನಿಮ್ಮ ಸುಳ್ಳು ಹೇಳುದು ಆಯ್ತಾ? ಇಲ್ಲ ಇನ್ನು ಉಂಟಾ? ತಂಗಿಯೇ ನಿನ್ನೆ ಬರೀ ಅವಳು ಇದು ಎಂತ ಮಾಡಿ ಕೊಡೋದಕ್ಕೆ ಇದು ಹೋಗಿ ಯಾರ ಮನೆ ತೆಗಿತಾರೆ. ಪಿಜ್ಜಾ ಆರ್ಡರ್ ಕೊಡಿ ಮಮ್ಮಿ. ನೀವು ಆರ್ಡರ್ ಕೊಟ್ಟ ಅದು ಕಲಿಸಿ ಕೊಟ್ಟದ್ದು ಯಾರು? ನೋಡಿ ತಿನ್ಲಿಕ್ಕೆ. ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನೋಡಿ, ಅಕ್ಕ ಮತ್ತೆ ಮಮ್ಮಿ ಎಡಿಟಿಗೆ ಕೂತಿದ್ದಾರೆ. ನಮ್ಮದು ಲ್ಯಾಪ್ಟಾಪ್ ಇಲ್ಲ, ಲ್ಯಾಪ್ಟಾಪ್ ರಿಪೇರಿಗೆ ಹೋಗಿದೆ, ಹಾಗೆ ಮೊಬೈಲಲ್ಲಿ ಎಡಿಟ್ ಮಾಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ನೋಡಿ ನಾನು ಮತ್ತೆ ಸ್ವೀಟಿ ಬೆಳಿಗ್ಗೆಯಿಂದ ಎಡಿಟಿಂಗ್ ಅಲ್ಲಿ ಕೂತ್ಕೊಂಡಿದ್ದೇವೆ. ಹಾಗೆ ವಿಡಿಯೋ ಎಲ್ಲ ಎಡಿಟ್ ಮಾಡ್ತಿದ್ದೇವೆ. ನಂದು ವಾಯ್ಸ್ ಓವರ್ ಕೂಡ ಇರ್ತದಲ್ಲ, ಸೊ ಹಾಗೆ ಬೇಗ ಬೇಗ ಮಾಡ್ತಿದ್ದೇವೆ. ಕೆಲವೆಲ್ಲ ಪೆಂಡಿಂಗ್ ವಿಡಿಯೋ ಉಂಟು, ಅದನ್ನೆಲ್ಲ ಈಗ ಮುಗಿಸ್ಬೇಕು ನಮಗೆ. ಅದಕ್ಕೆ ಬೆಳಿಗ್ಗೆ ಕೂತ್ಕೊಂಡದ್ದು ನಾವು. ಆಮೇಲೆ ಇದು ನಮ್ದು ಲ್ಯಾಪ್ಟಾಪ್ ಇಲ್ಲ, ರಿಪೇರಿಗೆ ಹೋಗಿದೆ. ಈಗ ನಾಳೆ ಸಿಗ್ಬಹುದಂತ. ಲ್ಯಾಪ್ಟಾಪ್ ನಾಳೆ ಸಿಗ್ಬಹುದಲ್ಲ? ನಾಳೆಲ್ಲ ನಿನ್ನೆ ಫೋನ್ ಮಾಡಿದ್ದಾರೆ ಬರ್ಲಿಕ್ಕೆ. ಹೌದಾ? ಸಂಜೆ ಹೋಗುದು, ಸಂಜೆ ತಗೊಂಡು. ಹಾಗೆ ರಿಪೇರಿಯಲ್ಲಿ ಉಂಟು. ಹಾಗೆ ಅದಿಲ್ಲದೀಗ ನಾವು ಎಲ್ಲ ಮೊಬೈಲಲ್ಲಿ ಈಗ ರೀಲ್ ಎಡಿಟ್ ಆಗಬೇಕು, ಅದು ಕೂಡ ಬಾಕಿ ಆಗಿದೆ. ರೀಲ್ ಎಲ್ಲ ಎಡಿಟ್ ಮಾಡ್ತಿದ್ದೇವೆಲ್ಲ, ಗ್ಯಾಲರಿಯಲ್ಲಿ ಸ್ಟೋರ್ ಆಗಿದೆ, ಅದನ್ನೆಲ್ಲ ಎಡಿಟ್ ಮಾಡುವ ಅಂತೇಳಿ. ಮತ್ತೆ ಈವ್ನಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ, ಎಡಿಟಿಂಗ್ ಅಲ್ಲಿ ಈವ್ನಿಂಗ್ ಕುತ್ಕೊಳಿಕ್ಕೆ ಆಗುದಿಲ್ಲ, ಔಟ್ ಸೈಡ್ ಹೋಗ್ಲಿಕ್ಕೆ ಇರ್ತದಲ್ಲ. ಹಾಗೆ ರೀಲ್ಸ್ ಮಾಡ್ಲಿಕ್ಕೆ ಕೂಡ ಹೋಗ್ಲಿಕ್ಕೆ ಇರ್ತದೆ. ಆಮೇಲೆ ನಮಗೆ ಯೂಟ್ಯೂಬಿಗೆ ವಿಡಿಯೋ ಕೂಡ, ಅಂದ್ರೆ ರೀಲ್ಸ್ ಮಾಡುವಾಗ ನಾವು ಹೆಚ್ಚಾಗಿ ಔಟ್ ಸೈಡ್ ಎಲ್ಲ ಹೋಗ್ತೇವೆ. ಅಲ್ಲಿಂದ ಅಲ್ಲಿ ಈಗ ಏನಾದ್ರೂ ಮನೆಗೆ ಏನಾದ್ರೂ ಪರ್ಚೇಸಿಂಗ್ ಇದ್ರೆ ಕೂಡ ರೀಲ್ಸ್ ಮುಗಿಸಿ ಹೋಗ್ತೇವೆ. ಅಲ್ಲಿಂದ ಬೇರೆ ಎಲ್ಲಿಯಾದ್ರೂ ಪ್ಲೇಸಿಗೆ ಹೋಗ್ಲಿಕ್ಕೆ ಇದ್ರೆ ಕೂಡ ಆ ಟೈಮಿಗೆ ಹೋಗಿ ಬಿಡ್ತೇವೆ. ಅದಕ್ಕೆ ಈಗ ಬೆಳಿಗ್ಗೆ ಒಂದು ಈ ಕೆಲಸ ಮುಗಿಬೇಕು. ಮತ್ತೆ ಮಿನಿ ಬ್ಲಾಗರ್ ಚಿನ್ನು ಆಗಿದ್ದಾಳೆ ಅಲ್ಲ ಚಿನ್ನು? ಹೌದು. ಮೊನ್ನೆ ಕಮೆಂಟ್ ಅಲ್ಲಿ ಕೇಳಿದ್ರು ಸಬ್ಸ್ಕ್ರೈಬರ್ಸ್ ಎಲ್ಲ, ಸ್ವೀಟ್ ಇದು ಫುಲ್ ನೇಮ್ ಏನಂತ. ಹಾಗೆ ಸ್ವೀಟ್ ಇದು ಫುಲ್ ನೇಮ್ ಚರಿಷ್ಮಾ ಜಿ ಕುಂಬ್ಳೆ ಅಂತ. ಆಮೇಲೆ ಚಿನ್ನದು ಚಿನ್ಮಯ್ ಜಿ ಕುಂಬ್ಳೆ ಕಮೆಂಟ್ ಬಂದಿತ್ತು. ನನಗೆ ರಿಪ್ಲೈ ಕೊಡ್ಲಿಕ್ಕೆ ಮತ್ತು ಅಂದ್ರೆ ನೋಡಿದ್ದೇನೆ, ಅಂದ್ರೆ ಅದ್ರಲ್ಲಿ ಹಾಕಿರ್ಬೋದು, ಈಗ ನೆನಪು ಬರುದಿಲ್ಲ. ಅದಕ್ಕೆ ನಾನು ಈಗ ವಿಡಿಯೋದಲ್ಲಿ ನೆನಪಾಯ್ತು. ಮಿನಿ ವ್ಲಾಗರ್ ಅಂತ ಹೇಳಿದಲ್ಲ, ವ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಮನೆಯಲ್ಲಿ ಚಿನ್ಮಯ್ ಅವರು, ಚಿನ್ಮಯ್ ಜಿ ಕುಂಬ್ಳೆ ಅಲ್ವಾ? ಇವತ್ತು ರಜೆ ಅಲ್ಲ ಅವರಿಗೆ, ಮಳೆ ಅಲ್ಲ, ಹಾಗೆ ಇವತ್ತು ರಜೆ ಕೊಟ್ಟಿದ್ದಾರೆ ಮಳೆಗೆ. ಗಮ್ಮತ್ತಲ್ಲ, ಜಾಲಿ. ಹೌದು, ಜಾಲಿ ರಜೆ ಸಿಕ್ಕಿತು. ಹೌದು, ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ಲು ಬೆಳಿಗ್ಗೆಯಿಂದ. ಈಗ ಆಯ್ತು, ಅವಳದು ಅಂತೆಲ್ಲ ಮಾಡಿ ಆಯ್ತು. ಹಾಗೆ ಈಗ ಬಂದಿದ್ದಾಳೆ ಫ್ರೀಯಲ್ಲಿ, ಮಳೆಗೆ ಮಾಡಿ ಆಯ್ತು. ಹಾಗೆ ಹೀಗೆ ನಮ್ದು ಕ್ಯಾಮರಾ ಆನ್ ಮಾಡಿದ್ದಾಳೆ, ಬ್ಲಾಗ್ ಕಂಟಿನ್ಯೂ ಆಗ್ತಾ ಉಂಟು. ಓಕೆ, ನೋಡಿಲ್ಲಿ ಚಿನ್ನು ಬಟ್ಟೆ ಎಲ್ಲ ಹಾಕ್ತಲೆ, ಮೆಷಿನ್ ಎಲ್ಲ ಬಟ್ಟೆ ಹಾಕಿ ನೋಡಿ ಪಾಪ ಕೆಲಸ ಮಾಡೋದು. ಉಪ್ಪು ಹಾಕುದು ನೋಡಿ, ಉಪ್ಪು ಬಟ್ಟೆಗೆ ಉಪ್ಪು ಹಾಕ್ತದಿಲ್ಲಂತೆ. ಅದು ನಿಮ್ಗೆ ಗೊತ್ತಿಲ್ಲ, ಉಪ್ಪಿಂದೆಲ್ಲ ಹೋಗ್ತದೆ ಅಂತ ಎಂತ ಎಂತ ಕೀಟಗಳೆಲ್ಲ, ಕೀಟನಾಶಕ ಎಲ್ಲ ಹಾಕೋದ್ರಿಂದ ಕ್ರಿಮಿ ಕೀಟಗಳೆಲ್ಲ ಹೋಗ್ತದೆ. ಹೌದಾ? ಉಪ್ಪು ಹಾಕುದಿಂದ ಅದಕ್ಕೆ ಒಣಗಿ ಮೀನು ಉಪ್ಪು ಹಾಕಿ ಬಿಸಿಲು ಮಾಡಿ. ಅಲ್ಲ, ನಾನು ಬಟ್ಟೆ ಹಾಕುದು, ನೀವೆಲ್ಲ ಒಣಗಿ ಮೀನು ಹಾಕುದು. ನಾನು ಡ್ಯಾಡಿ ಅಂತ ಅವ್ರಿಗೆ ಹೋಗುದು ಕೆಲಸ ಮಾಡ್ಲಿಕ್ಕೆ. ಕ್ಷಣ 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 ಅಂತ ಮಾಡ್ಲೇ ಇಲ್ಲ ಕೆಲಸ. ಎಲ್ಲಿ ಎಲ್ಲಿ? ಹಾ, ಅದು ನಾವಿಬ್ರಲ್ಲ, ನಾನು ಸ್ಕೂಲಿಗೆ ಹೋಗ್ತೀನಿ, ನೀವು ಡ್ಯೂಟಿ ಹೋಗ್ತೀರಾ. ಆಗ ಇಲ್ಲೆಲ್ಲ ಖಾಲಿ ಇಲ್ಲ. ನಾವು ಮೊನ್ನೆ ಬಂದು ನೋಡ್ತೇನೆ ರೆಡಿ, ಇಲ್ಲವೇ ಇಲ್ಲ ರೆಡಿ. ಎರಡು ಇತ್ತಾಯ್ತು ನಾನು ಶಾಲೆಗೆ ಹೋಗೋ, ಬೆಳಗ್ಗೆ ಸಂಜೆವರೆಗೆ ಅದೇ ಇಲ್ಲ. ಜೆಪ್ಟೋದಿಂದ ಆರ್ಡರ್ ಮಾಡುವ. ಜೆಪ್ಟೋ ಅದೊಂದು ಡೆಲಿ ಆ್ಯಪ್, ಗ್ರಾಸರಿ. ಹೌದು, ಅದರಲ್ಲಿ ಫುಡ್ ಮಾತ್ರ ಬರುತ್ತೆ, ಇದರಲ್ಲಿ ಗ್ರಾಸರಿ ಐಟಮ್ ಬರ್ತದೆ. ಜೆಪ್ಟೋ ಮತ್ತೆ ಬ್ಲಿಂಕಿಟ್ ಅಲ್ಲಿ.
ನೀವು ಒಂದೊಂದು ಕ್ರಿಯೇಟ್ ಮಾಡೋದು ಅದರಲ್ಲಿ. ನಾನು ಕ್ರಿಯೇಟ್ ಮಾಡೋದಲ್ಲ, ಅದು ಕ್ರಿಯೇಟ್ ಆಗಿ ಉಂಟು. ಓಕೆ ಫ್ರೆಂಡ್ಸ್, ಈಗ ನಾವು ಪಿಜ್ಜಾ ಆರ್ಡರ್ ಕೊಡ್ತಿರುವಾಗ ಡ್ಯಾಡಿ ಹೇಳಿದ್ರು ಅವರಿಗೆ ಎಂತ ಪನ್ನೀರ್ ಅಲ್ಲ, ಎಂತ ಚಿಕನ್ ಮಂಚೂರಿಯನ್ ಆರ್ಡರ್ ಕೊಡ್ಲಿಕ್ಕೆ. ಸ್ವಿಗ್ಗಿಯಲ್ಲಿ ಮಂಚೂರಿಯನ್ ಇಲ್ಲ ಇತ್ತು, ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವಿಲ್ಲಿ ಬೇರೆ ಐಟಮ್ ಆರ್ಡರ್ ಕೊಟ್ಟು ಮತ್ತೆ ಡ್ಯಾಡಿ ಅವರಿಗೆ ಅಲ್ಲಿ ಫೋನ್ ಮಾಡಿಕೊಂಡು ಹೇಳಿದ್ದು ನಾವು ಈ ಐಟಮ್ ಆರ್ಡರ್ ಕೊಟ್ಟಿದ್ದೇವೆ, ನೀವು ನಮಗೆ ಅದಲ್ಲ ಬೇರೆ ಐಟಮ್ ಕೊಡಿ ಅಂತ. ಆದ್ರೆ ಅಮೌಂಟ್ ಸರಿ ಕೊಟ್ಟಿದ್ದಾರೆ. ಪರಿಚಯದ ಹೋಟೆಲ್, ಆ ಪರಿಚಯ ಹೋಟೆಲ್ ನಾವು ಆರ್ಡರ್ ಕೊಟ್ಟದ್ದು. ಹಾಗೆ ಒಂದು ಐಟಮ್ ಇವರು ಮಾಡಿದ್ರು, ಅಲ್ಲಿ ಇಲ್ಲ ಐಟಮ್, ನಮಗೆ ಬೇಕಾದ ಐಟಮ್ ಅಲ್ಲಿ ಇಲ್ಲ ಇತ್ತು ಆ ಲಿಸ್ಟ್ ಅಲ್ಲಿ. ಅದಕ್ಕೆ ನಾವು ಇದರಲ್ಲಿ ಕೊಟ್ಟೆವು, ಬೇರೆ ಐಟಮ್ ಒಂದು ಕೊಟ್ಟೆವು. ಆಮೇಲೆ ಅಲ್ಲಿ ಹೋಟೆಲ್ಗೆ ಫೋನ್ ಮಾಡಿ ಹೇಳಿದ್ದು ಆ ಐಟಮ್ ಅಲ್ಲ, ಇಂತಿಂತ ಐಟಮ್ ಮಾಡಿ ಕೊಡಿ ಅಂತ. ಆಯ್ತು ಓಕೆ ಅಂತ ಹೇಳಿದ್ರು. ಪರಿಚಯ ಹಾಗೆ ಈಗ ನಮ್ಗೆ ಯಾವುದು ಇಲ್ಲ ಅಲ್ಲಿ, ಅದನ್ನ ನಾವು ಅದರಲ್ಲಿ ಚೇಂಜಸ್ ಮಾಡಿ ಅಲ್ಲಿ ಓನರ್ ಇಲ್ಲದ್ರಲ್ಲಿ ಕೆಲಸದವರು ಯಾರ ಇದ್ರೆ ನಮಗೆ ಅಲ್ಲಿ ಚೇಂಜ್ ಮಾಡಿ ಆಗ್ತದೆ. ಫೋನ್ ಮಾಡಿಕೊಂಡು ನೀವು ಹಾಗೆ ಮಾಡಿ, ಗುರ್ತದ ರೆಸ್ಟೋರೆಂಟ್ಗೆ ಮಾತ್ರ, ಇನ್ನು ಗುರ್ತದವರಿಗೆಲ್ಲ ಮಾಡಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಗುರ್ತದಕ್ಕೆ ಮಾತ್ರ ನಾವು ಇಂತಿಂತ ಆರ್ಡರ್ ಕೊಡ್ತೇವೆ ಅಂತ. ನಾನು ಫೋನ್ ಮಾಡಿದ್ರೆ ಆರ್ಡರ್ ಬಂತು, ಅವರೆಡೆ ಬಂತು ಚಿಕನ್ ಅಂತ ಚಿನ್ನ ಪೆಪ್ಪರ್ ಬಂತು ಅಂತ. ಅದಕ್ಕೆ ಚಿಕನ್ ಪೆಪ್ಪರ್ ಬೇಡ, ಚಿಕನ್ ಮಂಚೂರಿಯನ್ ಮಾಡಿ ಕೊಡಿ. ಅದನ್ನು ನೀರುಳ್ಳಿ ಎಲ್ಲ ಜಾಸ್ತಿ ಹಾಕಿ ಖಾರ ಕಮ್ಮಿ ಮಾಡಿ, ಖಾರ ಕಮ್ಮಿ ಮೇನ್ ಜನ ಇಲ್ಲಿದ್ದಾರೆ ಕಮ್ಮಿ ಖಾರದವರು. ಹಾಗೆ ಅವರು ಎಲ್ಲ ಹೇಳಿಕೊಂಡು ಓಕೆ ಅಂತ ಮಾಡಿದ್ರು. ಈಗ ಒಂದು 5-10 ನಿಮಿಷದಲ್ಲಿ ಕಳಿಸಿಕೊಡ್ತಾ ಇರೋದು. ತೋರ್ಸ್ಲೇ ಅಪ್ಪಿ, ಕೊಡ್ತಾ ಇದ್ದಾಳೆ, ಅವಳು ಹುಡುಕುತ್ತಾ ಇದ್ದಾಳೆ ಚಿಕನ್ ಬೇಕಂತ ಅವಳಿಗೆ. ಡೊಮಿನೋಸ್. ಓಕೆ, ಈಗ ಆರ್ಡರ್ ಕೊಟ್ಟಾದ್ಮೇಲೆ ಹೇಳ್ತೇವೆ, ಅಪ್ಡೇಟ್ ಕೊಡ್ತೇವೆ ನಿಮಗೆ. ಮಮ್ಮಿ ಹೇಳಿ, ಖುಷಿ ಆಯ್ತು ಅಂತ? ಎಷ್ಟಾಯ್ತು? 500 ಎಷ್ಟಾಯ್ತು? 500 ಜಾಸ್ತಿ ಆಯ್ತು. ಅದೇ ಎಂತಾಯ್ತು ಅದನ್ನ ನೋಡಿ ಕೇಳಿ ಎಂತ ಆಗುದು? ಖುಷಿ ಆಯ್ತಾ? ಅಣ್ಣ ಬಿಲ್ಲ ಕೇಳಿ, ನಿಮ್ಮ ಹತ್ರ ಮಾತಾಡ್ತಿರಲ್ಲ. ಹೇಗಾಯ್ತು? ಒಂದು ದಿನ ಶಾಲೆಗೆ ರಜೆ ಹಾಕಿ ಹೇಳಿದ್ರು ಉಂಟಲ್ಲ, ಹಾಕುದೇ ಇಲ್ಲ ಫ್ರೆಂಡ್ಸ್. ಎಂತ ಹೋದ ಶನಿವಾರ ಯಾರು ಕುಲೆ ಬಂದ್ ಹಾಕಿದ? ಶಾಲೆ ಸ್ಟಾರ್ಟ್ ಆಗಿದೆ, ದೊಡ್ಡ ಜನ ಆಗಿದ್ದಾಳೆ ಅವಳು. ಬೆಳಿಗ್ಗೆ ಹೊರಡುವ ಸೀನ್ ನೋಡುವಲ್ಲ, ಐ++ ಮಾಡಿದಾಗೆ ಮಾಡುದು ಚಿನ್ನು. ಬೆಳಿಗ್ಗೆ ಶಾಲೆಗೆ ಶುರು ಆಗಾಗ ಅವಳು ಹೊರಡುವ ಗೌಜಿ ನೋಡಿದಾಗ ಐ++ ನವ್ರು ಮಾಡ್ತಾರಲ್ಲ ಆ ರೀತಿ. ಗೌಜಿ ಅಲ್ಲ, ಬೇಗ ಹೋಗ್ಬೇಕಂತ, ಸ್ಕೂಲಲ್ಲಿ ಕುತ್ಕೊಂಡು ಸ್ವಲ್ಪ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡುವ ಅಂತ. ಜೋರು ಗಾಳಿ ಮಳೆ, ನಾವ್ ಹೇಳಿದೆ ಒಂದು ದಿನ ಅಲ್ಲ ಗಾಳಿ ಮಳೆ ಬೇಡ ಅಂತ. ಗಾಳಿ ಮಳೆಗೆ ಅವಳು ಒಂದು ದಿನ ರಜೆ ಹಾಕುದಿಲ್ಲ ಅವಳು. ಅದು ಹೇಳುದು ಅದೆಂತ, ಇವತ್ತು ರಜೆ ಕೊಟ್ಟೇ ಬಿಟ್ರು. ಇವತ್ತು ರಜೆ, ಇದು ಡಿಸಿ ಸ್ಕೂಲ್ ಹಾಕಂದು ರಜೆ ಅಲ್ಲ. ಅದು ರಜೆ ಕೊಡ್ಲಿ ತೊಂದ್ರೆ ಇಲ್ಲ, ಆದ್ರೂ ನಾವ್ ಹೇಳಿದ್ರು ಉಂಟಲ್ಲ ಜೋರ್ ಗಾಳಿ ಮಳೆ ಬರೋ ಚಿನ್ನಿಗೆ ಹೋಗ್ಬೇಡ ಹೇಳಿದ್ರು. ಅವಳು ಹೋಗೇ ಹೋಗ್ತಾಳೆ ಅವಳು. ನಮ್ಗೆ ಏನಾದ್ರು ಇವತ್ತೊಂದಿನ ಹೋಗ್ಬೇಡ ಏನಾದ್ರು ಕೇಳಿದ್ರು ಉಂಟಲ್ಲ, ಸುಮ್ಮನೆ ಮನೇಲಿ ಇರ್ಲಿಕ್ಕೆ ಬೋರ್ ಆಗ್ತದೆ. ಎಲ್ಲಿಯಾದ್ರೂ ಹೋಗುದಾದ್ರೆ ರಜೆ ಹಾಕ್ತೇನೆ, ಸುಮ್ಮನೆ ಯಾರು ಮನೆ ಇಡ್ತೇನೆ. ತಿಕ್ಲ ಇಲ್ಲ ನೀವು ಮೊನ್ನೆ ಕಾರ್ ತೆಗಿಲಿಕ್ಕೆ ಹೋಗೋರ, ಕಾರ್ ನೋಡ್ಲಿಕ್ಕೆ ಹೋಗೋರು, ನಾನು ನೀವು ದಮ್ಮ ಹಾಕಿದ್ರಿ ನಂಗೆ ಇಲ್ಲ ಅಲ್ಲ, ನಂಗೆ ಅಕ್ಕ ಹೇಳಿದ್ ರಜೆ ಹಾಕ್ಬೇಕಂತ ಆಯ್ತು ಅಂತ ಹೇಳಿದ್ರು ಅಷ್ಟೇ. ನಾಳೆ ರಜೆ ಹಾಕ್ಬೇಕು ನೋಡಿ, ನಿದ್ದೆ ಬಂದಾಯ್ತು. ಫ್ರೈಡೆ ನೈಟ್ ಹೇಳಿದ್ದು ಜ್ವರ ಮಾಡ್ಬಾರ್ದು ರಜೆ ಹಾಕ್ಬೇಕು ನಾಳೆ ಅಂತ ಡ್ಯಾಡಿ ಹೇಳಿದಕ್ಕೆ ಅವಳು ಇದು ಮಾಡಿದ್ದು. ಅದು ಅಪ್ಪನ ಮಾತು ಮೀರಿ ಹೋಗುದಿಲ್ಲ ಅದಕ್ಕೆ. ಮೀರಿ ಹೋಗುದಿಲ್ಲ ಹೇಳಿದ್ಲಲ್ಲ, ಹಾಗೆ ಅವಳ ಅಪ್ಪನ ಮಾತು ಮೀರ್ಲಿಲ್ಲ, ಅದಕ್ಕೋಸ್ಕರ ಅವಳು ರಜೆ ಹಾಕಿದ್ದು. ಅಕ್ಕ ಈಗ ಹೋಗಿದ್ದಾಳೆ, ಇದ್ದಾಳೆ. ಟಾಮ್ ಪಿಡ್ಚಾಡ್ತಿದ್ದೇನೆ ಯಾರು ಬಂದ ಮನೆಗೆ ಅಂತ. ಅಣ್ಣ ಬೇಗ ಕೊಡಿ ಅಣ್ಣ, ಓ ಅಣ್ಣ. ಅಕ್ಕ ಬಂದ್ಲೀಗ, ಇವರು ನೋಡಿ ಇಡೀ ನಮ್ಮದು ಕುಟುಂಬ ಸಂಸಾರ ಹೊರಗೆ ಬಂದಿದೆ. ಮಮ್ಮಿ ನೋಡಿ ಅಂತೆ, ಮಮ್ಮಿದು ನೋಡಿ ಔಟ್ಲುಕ್ ಹೇಗಿದ್ದಾರೆ ನೋಡಿ. ಎಂತ ಗೊತ್ತಿಲ್ಲ ಫ್ರೆಂಡ್ಸ್, ನಾವು ಡೊಮಿನೋಸ್ ಅಲ್ಲಿ ಕೊಡ್ಲಿಲ್ಲ, ಯಾಕಂತ ಹೇಳಿದ್ರೆ ಡೊಮಿನೋಸ್ ಅವರದ್ದು ಬಂದಾಗಿತ್ತು ಇವತ್ತು ಶಾಪ್. ಎಂತಕ್ಕಂತ ನಂಗೆ ಗೊತ್ತಿಲ್ಲ, ಅವ್ರಿಗೆ ಬಂದ್ ಮಾಡಿತ್ತು, ಅವ್ರು ಆಫ್ಲೈನ್ ಅಂತ ಬಂತು ನೋಡುವಾಗ. ಮಮ್ಮಿ ತಿನ್ನೋದಿಲ್ಲ ಪಿಜ್ಜಾ ಎಲ್ಲ, ಮಮ್ಮಿ ಡ್ಯಾಡಿ, ಅದಕ್ಕೆ ನನಗೆ ಮತ್ತೆ ಅಕ್ಕನಿಗೆ ಮಾತ್ರ. ನೋಡಿ ಇದು ಪನ್ನೀರ್ ಗೀ ರೋಸ್ಟ್ ಪಿಜ್ಜಾ. ಮತ್ತೆ ನಿಮ್ಮ ಮಮ್ಮಿಯನ್ನು ನೋಡ್ಬೇಕಂತೆ ನೀವು. ನಾನು ತಿನ್ನುವುದೇ ಇಲ್ಲ ಅದನ್ನು, ಇಷ್ಟ ಕೂಡ ಇಲ್ಲ. ನಾನು ಮತ್ತೆ ಡ್ಯಾಡಿ ತಿನ್ನುವುದಿಲ್ಲ. ನಿಮ್ಮ ಡ್ಯಾಡಿ ಯಾರು? ಅಲ್ಲ, ನಾನು ಮತ್ತೆ ನನ್ನ ಗಂಡ. ನಿನ್ನ ಡ್ಯಾಡಿ ನನ್ನ ಮಗುವಿಗೆ ಹಾಕು ತುಂಡು, ನನ್ನ ಮಗುವಿಗೆ. ನಿಮ್ಮ ಮಗುವಿಗೆ ಅಲ್ಲಿ ಸುಮ್ಮನೆ ಹೋಗಿ ಮಮ್ಮಿ ನೀವು ಮಗುವಿಗೆ.
ಅವತ್ತು ತಿಂದಿಲ್ಲ, ಅವರಿಗೆ ಅಭ್ಯಾಸ ಇಲ್ಲ, ನನಗೂ ಕೂಡ ಅಭ್ಯಾಸ ಇಲ್ಲ. ಅಭ್ಯಾಸ ಉಂಟಾ? ಎಲ್ಲಿಂದ? ಮಮ್ಮಿಂದ ಅಂದ್ರೆ ಮಮ್ಮಿ ಆರ್ಡರ್ ಕೊಡಿಸ್ತಿದ್ರು, ನಾವು ತಿಂತಿದ್ವಿ ಅಷ್ಟೇ. ಅಕ್ಕನಿಂದ, ಅಕ್ಕ ಅವಳಿಗೆ ಇಷ್ಟ, ಹಾಗೆ ಅವಳಿಂದ ಚಿನ್ನು ಇಷ್ಟಪಟ್ಲು, ನಾವಿಬ್ರು ಇಷ್ಟ ಪಡುದಿಲ್ಲ ಅಷ್ಟೇ. ನಾವು ನೀರು ದೋಸೆ ಮತ್ತೆ ಚಿಕನ್ ಸುಕ್ಕ ಅಂತ ತಿನ್ನೋದು. ನಾವು ಹಳೆ ಕಾಲದವರಲ್ಲ, ಹಾಗೆ ಇದು ಒಳ್ಳೇದಲ್ಲ. ಆಯ್ತು ಫ್ರೆಂಡ್ಸ್. ಮತ್ತೊಂದು ಫ್ರೆಂಡ್ಸ್ ಎಂತ ಗೊತ್ತುಂಟು, ಇದು ನಾವು ತರಿಸುದಿಲ್ಲ, ತುಂಬಾ ರೇರ್. ಹಾಗೆ ಮಕ್ಕಳ ಒಂದು ಆಸೆ ನೀರು ಅರ್ಥ ಅವ ರೇರ್ ಅಂದ್ರೆ ಯಾವಾಗಲೂ ಇಲ್ಲ, ಎಲ್ಲ ತಿನ್ಲಿಕ್ಕೆ ಗೊತ್ತಿಲ್ಲ, ನೋಡಿ ತಿನ್ಲಿಕ್ಕೆ ಗೊತ್ತಿಲ್ಲ ಅಂತ ಹಳೆ ಕಾಲದವರ ಕೈ ನೋಡಿ ಅಂತೆ ಇಷ್ಟರಲ್ಲಿ ಹೇಳಿ ತಿನ್ನೋದು ನೋಡಿ ಕುತ್ಕೊಂಡು. ಈಗ ಕೊಡಿ ಅದು ಡಾಮಿನೋಸ್, ಇದು ಬೇರೆ ಒಟ್ಟು ಒಳ್ಳೆ ಉಂಟು. ಡ್ಯಾಡಿ ಹೇಳಿದ್ರೆ ಮೊನ್ನೆ ಅಂತಂದಿಲ್ಲ, ಒಳ್ಳೆ ಇರ್ತದೆ, ತಿನ್ನುದಿಲ್ಲ ಸಿಕ್ಕಿ ಬಿದ್ರಿ ವಿಡಿಯೋದಲ್ಲಿ ನೋಡಿ. ಪನೀರ್ ಗೀ ರೋಸ್ಟ್ ಮಾರ್ಗರೇಟ್ ಪಿಜ್ಜಾ ನೋಡಿ ಫ್ರೆಂಡ್ಸ್, ನೋಡಿ ವಿಡಿಯೋ ತೋರಿಸು ನೋಡಿ. ನೋಡಿ ತಿನ್ನೋದಿಲ್ಲ ಹೇಳಿ ಇವರೇ ತಿಂತಿದ್ದಾರೆ, ನಾನ್ ತಿಂದಿಲ್ಲ, ನನಗೆ ಇಷ್ಟ ಇಲ್ಲ. ನೋಡಿ ಫ್ರೆಂಡ್ಸ್, ಹೊರಗೆಲ್ಲ ಜೋರು ಗಾಳಿ ಬರ್ತಾ ಉಂಟು, ಕರೆಂಟ್ ಹೋಯ್ತು, ಇಷ್ಟು ಬೇಗ ತೆಗೆದ್ರು. ಈಗ ನಮ್ಮದು ಪದಾರ್ಥ ಎಲ್ಲ ರೆಡಿ ಆಗಿದೆ ನೋಡಿ. ಮತ್ತೆ ಇಲ್ಲಿ ಇದೆಂತ ಎಗ್ ಚಿಲ್ಲಿ ರೆಡಿ ಆಗಿದೆ. ನೋಡಿ ಫ್ರೆಂಡ್ಸ್, ಗಾಡಿ ಹೋಗುದಿಲ್ಲ ಫ್ರೆಂಡ್ಸ್, ರೋಡಲ್ಲೆಲ್ಲ ಹಾಗೆ ನಿಂತಿದೆ. ಮೊಬೈಲ್ ತನ್ನಿ ಪುಂಡಿ ಒಳಗೆ ಗಾಡಿ ಬರ್ತದೆ, ಗಾಡಿ ಬರ್ತುಂಟು, ಚಂಡಮಾರುತ ಇಲ್ಲಿ ಕಮ್ಮಿ ಆಯ್ತು. ನೋಡಿ ಫ್ರೆಂಡ್ಸ್, ಇವತ್ತು ಗಂಜಿ ಹಾಗೂ ನೋಡಿ ಇದು ಇವರು ಮಾಡಿದ್ರು, ಯಜಮಾನರು ಮಾಡಿದ್ರು, ಎಗ್ ಮಂಚೂರಿಯನ್ ಆಗಿ ಮಾಡಿದ್ದು. ಇದು ಚಿಕನ್ ಮಂಚೂರಿಯನ್ ತರಿಸಿದ್ದೇವೆ ನೋಡಿ, ಚಿಕನ್ ಮಂಚೂರಿಯನ್. ಹಾಗೆ ಊಟ ಮಾಡ್ತಿದ್ದೇವೆ. ನೋಡಿ ಫ್ರೆಂಡ್ಸ್, ನಾವಿವತ್ತು ಬೆಳಗಿಂದ ಅಂದರೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಅಡಿಗೆ ಮಾಡಿದ್ವಿ. ಮತ್ತು ನಮ್ಮ ಮನೆಯಲ್ಲಿ ಕರೆಂಟೇ ಇಲ್ಲ ಇತ್ತು ನಮ್ಮ ಏರಿಯಾದಲ್ಲಿ. ಆಗ ನೀವು ನೋಡಿದ್ರಲ್ಲ, ಜೋರು ಗಾಳಿ ಮಳೆ ಎಲ್ಲ ಜೋರು ಇತ್ತು ಇಲ್ಲಿ ಆರ್ಭಟ. ಕರೆಂಟ್ ಎಲ್ಲ ತೆಗ್ದಿದ್ದಾರೆ. ಆಗ ಮಧ್ಯಾಹ್ನ ಕರೆಂಟ್ ತೆಗ್ದವ್ರು ಇನ್ನೂ ಸಹ ಕರೆಂಟ್ ಕೊಡಲಿಲ್ಲ. ಅದಕ್ಕೋಸ್ಕರ ಈಗ ಡ್ಯಾಡಿ ರಾತ್ರಿ ಊಟಕ್ಕಂತ ನಮ್ಮ ಹತ್ತಿರದ ಹೋಟೆಲಿಂದ ಪಾರ್ಸೆಲ್ ಎಲ್ಲ ತಂದಿದ್ದಾರೆ. ಡ್ಯಾಡಿ ನೋಡಿ ಬರ್ತಿದ್ದಾರೆ. ಚಿಕನ್ ಬಿರಿಯಾನಿ ಮತ್ತೆ ಇದು ಎಂತ 65 ಉರುವಲ್ ಚಿಕನ್. ಎಲ್ಲಿ ಕರೆಂಟ್ ಇಲ್ಲ. ಈಗ ನಾವು ನೋಡಿ ಕರೆಂಟ್ ಇಲ್ಲಲ್ಲ, ಹಾಗೆ ಒಂದೇ ಬಲ್ಬ್ ಹಾಕಿ ಒಂದು ಯೂಸ್ ಮಾಡ್ತಿದ್ದೇವೆ. ಬೆಳಿಗ್ಗೆಯಿಂದಲೇ ಕರೆಂಟ್ ಇಲ್ಲ, ಹಾಗೆ ಒಂದೇ ಬಲ್ಬ್ ಇಲ್ಲ ಯೂಸ್. ಎಂತಂದ್ರೆ ನಮಗೆ ಯೂಸ್ ಇದಾಗ್ತದೆ. ಮತ್ತೆ ಫ್ಯಾನ್ ಬೇಕಂತಿಲ್ಲ, ಒಳ್ಳೆ ಚಳಿ ಉಂಟು. ಹಾಗೆ ಜೋರು ಗಾಳಿ ಮಳೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ ಹವಾಮಾನ ಸೆಂಟ್ರಲ್ನವರು. ಹಾಗೆ ರೆಡ್ ಅಲರ್ಟ್ ಕೊಟ್ಟ ಕಾರಣ ಇಲ್ಲಿ ಕರೆಂಟ್ ಇಲ್ಲ, ಆಗಾಗ ಕರೆಂಟ್ ಬರ್ತಾ ಹೋಗ್ತದೆ. ವೋಲ್ಟೇಜ್ ಇಲ್ಲ, ಬರ್ಲಿಲ್ಲ. ಸಂಜೆಯಲ್ಲಿ ಇಲ್ಲಿ ಹೋಗ್ಲಿಲ್ಲ ಕರೆಂಟ್ ಇಲ್ಲದಕ್ಕೆ. ಇವತ್ತು ಇಡೀ ದಿನ ಮನೆಯಲ್ಲಿದ್ವಿ. ರೀಲ್ಸ್ ಮಾಡಲಿಲ್ಲ, ಯಾವುದಿಲ್ಲ. ಡೇ ಇನ್ ಹೋಮ್, ಕ್ಯಾನ್ಸಲ್ ಆಯ್ತು. ಡೇ ಇನ್ ಹೋಮ್ ನಮ್ದು. ಮತ್ತೆ ಇವತ್ತು ರೀಲ್ಸ್ ಸಹ ಮಾಡಲಿಲ್ಲ ಅಷ್ಟೇ. ಓಕೆ, ಬಾಯ್.